ಯಾರಿಗುಂಟು ಯಾರಿಗಿಲ್ಲ ಯಾರಿಗುಂಟು ಚಾಂದನಿ ಚಾಂದನಿ ಸ್ನಾನ ಮಾಡೋದಕ್ಕೆ ಸೋಪ್ ಬೇಕು, ಬಟ್ಟೆ ಒಗೆಯೋದಕ್ಕೆ ಸೋಪ್ ಬೇಕು, ಪಾತ್ರೆ ತೊಳೆಯೋದಕ್ಕೆ ಸಗಡೆ ಹೊಳ್ಸೋದಕ್ಕೆ ಸೋಪ್ ಬೇಕು ಬೇಕು ಬೇಕು. ತಮಾಷೆ ಗೊತ್ತಾ, ಈ ಸೋಪ್ ಮಾಡೋರ್ಗೆ ಕೂಡ ಸೋಪ್ ಬೇಕು. ಸೋಪು ಅಂದ್ರೆ ನಾನೀಗ ಮಾತಾಡ್ತಿರೋದು ಟೆಲಿವಿಷನ್ ಸೋಪ್. ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಕಣ್ಣೀರ ಧಾರೆಗಳು, ಕನ್ನಡದ ಧಾರಾವಾಹಿಗಳು. ಈ ಧಾರಾವಾಹಿಗಳ ಕಲಾವಿದರು ನಮ್ಮನೆ ಮಂದಿನೇ ಆಗ್ಬಿಟ್ಟಿರ್ತಾರೆ. ಅವ್ರ ಮದ್ವೆ ಫಿಕ್ಸ್ ಆದ್ರೆ ನಾವು ಸಂಭ್ರಮ ಪಡ್ತೀವಿ, ಅವ್ರ ಮದ್ವೆ ಮುರಿದ್ ಬಿದ್ರೆ ನಾವು ದುಃಖ ಪಡ್ತೀವಿ. ಅವ್ರ ದುಃಖನ ನೋಡ್ತೀವಿ, ನಮ್ ದುಃಖನ ಮರಿತೀವಿ. ಅವ್ರ ಸಂತೋಷನ ನೋಡ್ತೀವಿ, ನಮ್ ಸಂತೋಷನ ಹೆಚ್ಚು ಮಾಡ್ಕೊಳ್ತೀವಿ. ಇಂಥ ಧಾರಾವಾಹಿಗಳ ಮಹಿಳಾ ಮಣಿಗಳು ಇಲ್ಲಿ ಬರೀ ಸಂತೋಷನ ಹೆಚ್ಚು ಮಾಡ್ಕೊಳಕ್ಕೆ ಬರ್ತಿದ್ದಾರೆ. ಆಟ ಆಡ್ತಾರೆ, ನಗ್ತಾರೆ, ದುಡ್ಡು ಬಾಚ್ಕೊಳ್ತಾರೆ, ಕುಣಿತಾರೆ. ಈ ಅದೃಷ್ಟದ ಸೀರಿಯಲ್ಲು ಮುಗಿಯೋದೇ ಇಲ್ಲ. ಇಲ್ಲಿ ಸಂತೋಷಕ್ಕೆ ಕಮರ್ಷಿಯಲ್ ಬ್ರೇಕು ಇಲ್ಲ. ಸರಳ ಸವಾಲು, 1000 ಬಹುಮಾನ. ಇದು ಎಕ್ಸೋ ಡಿಶ್ ಶೈನ್ ರೌಂಡ್. ಯಾರಿಗುಂಟು ಯಾರಿಗಿಲ್ಲ. ಇವತ್ತಿನ ಸಂಚಿಕೆಯ ಮೊದಲನೇ ಸೆಲೆಬ್ರಿಟಿ ಪಾರ್ಟಿಸಿಪೆಂಟ್, ಪ್ಲೀಸ್ ವೆಲ್ಕಮ್ ಮಾನಸ. ಹೆಲೋ ಮಾನಸ. ಹಾಯ್, ಹೇಗಿದ್ದೀರಾ? ಫೈನ್, ಹೌ ಯು? ಗುಡ್, ಥ್ಯಾಂಕ್ ಯು. ಯಾರಿಗುಂಟು ಯಾರಿಗೆಲ್ಲ ನೋಡ್ತೀರಾ? ನೋಡ್ತೀನಿ. ಹೇಗನ್ಸುತ್ತೆ? ಚೆನ್ನಾಗ್ ಅನ್ಸುತ್ತೆ, ಅದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಂಗೋಸ್ಕರ ನೀವು ಕೊಂಡಂತ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಸಂಚಿಕೆಯ 2ನೇ ಸೆಲೆಬ್ರಿಟಿ ಪಾರ್ಟಿಸಿಪೆಂಟ್. ಇವರು ಕಿರುತೆರೆಯಲ್ಲಿ ಮುದ್ದಿನ ಅಮ್ಮ ಆಗಿ, ಮುದ್ದಿನ ಅತ್ತೆ ಆಗಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ನಟಿ. ಪ್ಲೀಸ್ ವೆಲ್ಕಮ್ ವಿದ್ಯಾ ಮೂರ್ತಿ. ಏನಿದು ಬರ್ತಿದ್ದಂಗ ನಮ್ಮೆಲ್ರಿಗೂ ಚಮಕ್ಕು? ಏನು ಅಂದ್ರೆ ನೀನ್ ಇಲ್ಲಿ ಡ್ಯಾನ್ಸ್ ಮಾಡು ಅಂತ ಹೇಳ್ತೀಯ ಅಂತ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳಕ್ ಕಾಲು ಉಳ್ಕೊಳ್ತು. ಓ, ಯಾರತ್ರ ಯಾರ್ ಕಿವಿಗೆ ಹೂವ ಇಡ್ತಿದ್ದೀರಾ ನೀವು? ಬೇಡ, ನೀವೆಲ್ಲ ಇಟ್ಕೊಂಡೇ ಇದ್ದೀರಾ, ನಾನು ಇಡಲ್ಲ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ಬಂದಿದ್ದೀರಾ, ತುಂಬಾನೇ ಖುಷಿ ಆಗ್ತಿದೆ. ಪ್ಲೀಸ್. ಇವತ್ತಿನ ಸಂಚಿಕೆಯ 3ನೇ ಸೆಲೆಬ್ರಿಟಿ ಪಾರ್ಟಿಸಿಪೆಂಟ್. ಇವರು ಜೋಗುಳ ಧಾರಾವಾಹಿಯಲ್ಲಿ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಂತಹ ಯಶೋಧ. ಪ್ಲೀಸ್ ವೆಲ್ಕಮ್ ನಂದಿನಿ ಆರ್ಯನ್. ಯಾರಿಗುಂಟು ಯಾರಿಗಿಲ್ಲ ಬಂದಿದ್ದೀರಾ ನೀವು? ಗೆದ್ಕೊಂಡು ಹೋಗ್ತೀರಾ? ನೀವ್ ಹೇಳಿದ್ರಲ್ಲ, ಆಟ ಆಡ್ತಾರೆ, ನಗ್ತಾರೆ, ಕುಣಿತಾರೆ, ದುಡ್ಡು ಬಾಚ್ಕೊಂಡು ಹೋಗ್ತಾರೆ ಅಂತ. ನಾನು ಆಟ ಆಡ್ತೀನಿ, ನಗ್ತೀನಿ, ದುಡ್ಡು ಬಾಚ್ಕೊಳ್ಳೋದು ಅದು ಬೋನಸ್ ಅನ್ಕೋತೀನಿ. ಓಕೆ, ಕುಣಿಯೋದು ಇದೀಗ ಒಂಚೂರು ಆಗೋಯ್ತು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಂದಿನಿ, ನಿಮ್ ಜೊತೆ ಎಂಜಾಯ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆಯ ಕೊನೆಯ ಸೆಲೆಬ್ರಿಟಿ ಪಾರ್ಟಿಸಿಪೆಂಟ್, ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದೆ MN ಲಕ್ಷ್ಮೀದೇವಿ ಅವರ ಮೊಮ್ಮಗಳು, ನಿಮ್ಮೆಲ್ಲರ ನೆಚ್ಚಿನ ನಟಿ. ಪ್ಲೀಸ್ ವೆಲ್ಕಮ್ ದಿವ್ಯಾ. ಹೆಲೋ ದಿವ್ಯಾ. ಶ್ವೇತಾ, ಹೇಗಿದ್ದೀರಾ? ಸೂಪರ್. ಸೂಪರ್ ಆಗಿ ಡಾನ್ಸ್ ಮಾಡ್ಕೊಂಡು ಬಂದ್ರಿ ಶ್ವೇತಾ. ಬಂಗಾರಿ ಅಂತ ಕರಿಬೋದಾ? ಬುಲ್ಬುಲ್ ಬಂಗಾರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಪ್ಲೀಸ್ ಕಾರ್ಯಕ್ರಮನ ತಡ ಮಾಡದೆ ಶುರು ಮಾಡೋಣ. ನಮ್ಮ ಮೊದಲನೇ ರೌಂಡ್ ಸೂಪರ್ 5. ಮಾನಸ, ನಿಮ್ಮ ಪ್ರಶ್ನೆ. ವಿದೇಶದಲ್ಲಿರುವ ಭಾರತೀಯರು ಸಾಮಾನ್ಯವಾಗಿ ತಮ್ಮ ತಾಯ್ನಾಡಿನಿಂದ
ಏನನ್ನು ಮಿಸ್ ಮಾಡ್ಕೋತಾರೆ? ಅವ್ರ ಪೇರೆಂಟ್ಸ್. ನೀವು ಕೊಟ್ಟಂತ ಈ ಉತ್ತರ ಟಾಪ್ 5 ಆನ್ಸರ್ ಅಲ್ಲೇ ಇದೆಯಾ? ನಿಮ್ಮ ನೆಕ್ಸ್ಟ್ ಉತ್ತರ. ಅವ್ರ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಮಿಸ್ ಮಾಡ್ಕೋತಾರೆ. ಅವನ್ನೆಲ್ಲ ಮಿಸ್ ಮಾಡ್ಕೊಳ್ತಾರೆ. ಈ ಉತ್ತರ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ನಿಮ್ಮ ನೆಕ್ಸ್ಟ್ ಉತ್ತರ. ದೇಶನ ಮಿಸ್ ಮಾಡ್ಕೋತಾರೆ. ನೀವ್ ಹೇಳ್ತಾ ಇದ್ರೆ ತಾಯ್ನಾಡನ್ನೇ ಮಿಸ್ ಮಾಡ್ಕೊಳ್ತಾರೆ. ಇಲ್ಲ, ಬಿಕಾಸ್ ಅಲ್ಲೇ 5,000 ನಿಮ್ಗೆ, ಯಾಕಂದ್ರೆ ತಾಯ್ನಾಡನ್ನೇ ಮಿಸ್ ಮಾಡಿ ವೆರಿ ಇಂಟೆಲಿಜೆಂಟ್. ಯಾರ್ ಪಕ್ಕ ನಿಂತ್ಕೊಂಡಿದ್ದಾಳೆ ಹೇಳಿ ಅವಳು? ಇಷ್ಟೆಲ್ಲ ಬುದ್ಧಿವಂತ ಆಗ್ಬೇಡ, ನಾನ್ ಆಮೇಲೆ ಪೆದ್ದೆ ಆಗ್ಬೇಕಾಗುತ್ತೆ. ಹೇಳಿ. ತಗೊಳ್ಳ? ಅವ್ರ ಮನೆ, ತಮ್ಮ ಮನೇನ ಮಿಸ್ ಮಾಡ್ಕೊಳ್ತಾರೆ. ಈ ಉತ್ತರ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ಅಲ್ಲ, ಮನೆ, ಗೋಡೆ, ಗೇಟು ಅದೆಲ್ಲ ಬೇಡ. ಬಾಗ್ಲು, ಹಿತ್ಲು ಬಾಗ್ಲು, ಕಿಟಕಿ, ನಲ್ಲಿ, ಗೊತ್ತಾಗ್ತಿಲ್ಲ. ಇಲ್ಲಿ ಊಟ ತಿಂಡಿ ಎಲ್ಲ ಮಿಸ್ ಮಾಡ್ಕೋತಾರೆ. ಊಟ ತಿಂಡಿ. ಗುಡ್. ಈ ಉತ್ತರ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ಈ ಅವಕಾಶ ನಿಮ್ಗೆ. ಇಲ್ಲಿ ಟೆಂಪಲ್ಸ್ ಅದೆಲ್ಲ ಮಿಸ್ ಮಾಡ್ಕೊ. ಈ ಉತ್ತರ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ನನ್ ಸಮಾಧಾನ ಮಾಡೋ ಬದಲು. ಉತ್ತರಗಳು ಬೇರೆ ಯಾರಿಗಾದ್ರೂ ಗೊತ್ತಿದ್ಯಾ? ದಿವ್ಯಾ? ಹಬ್ಬಗಳು. ನಂದಿನಿ ಗೊತ್ತಾಗ್ತಿಲ್ಲ. ಬಟ್ ಉತ್ತರಗಳು ಏನೇನು ಅಂತ ನೋಡ್ಬೇಡ. ಉತ್ತರಗಳು ಏನೇನು ಅಂತ ಹೇಳ್ಬಿಡಿ. ಹಬ್ಬಗಳು. ನೆಕ್ಸ್ಟ್ ಉತ್ತರ ಸಂಸ್ಕೃತಿ. ಇಲ್ಲಿನ ಕಲ್ಚರ್ ನ ಮಿಸ್ ಮಾಡ್ಕೊಳ್ತೀವಿ ನಾವು. ನೆಕ್ಸ್ಟ್ ಉತ್ತರ ಮಾತೃಭಾಷೆ. ಗೊತ್ತಿರೋಂತ ಉತ್ತರಗಳು ಅಲ್ವಾ ಮಾನ್ಸ? ನೀವು ಬ್ಲಾಂಕ್ ಹಾಕ್ಬಿಟ್ರಿ. ಅದು ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲೂ ಗೊತ್ತಾಗ್ತಿದೆ. ಈ ರೌಂಡ್ ಅಲ್ಲಿ ನೀವು ಗೆದ್ದಿರೋದು 2,000. ಇದೆಯಮ್ಮ, ರೆಡಿ ಇದ್ದೀರಾ? ಇವಾಗ ಅವಳು ಸಮಾಧಾನ ಮಾಡ್ದಂಗಲ್ಲ, ನನ್ಗೆ ಇವ್ರ ಜನ ಸೇರ್ಕೊಂಡು ಸಮಾಧಾನ ಮಾಡ್ಬೇಕು. ಅಯ್ಯೋ, ನಾನು ಮೊದ್ಲೇ ಅಳಕ್ ಶುರು ಮಾಡ್ತೀನಿ. ನೋಡಿಪ್ಪ, ನಾನು ತುಂಬಾ ಕರುಣೆ ಇದೆ ನಮ್ಮ ಕಾರ್ಯಕ್ರಮದಲ್ಲಿ, ತುಂಬಾ ಸಿಂಪತಿ ಇದೆ. ಆಯ್ತಾ? ನಾವು ಇನ್ನೊಬ್ಬರು ನೋವಿಗೆ ಮರಗ್ತೀವಿ. ಓಕೆ. ಸೊ ಪಾಪ ನೀವು ಕುಂತ್ಕೊಂಡ್ ಬೇರೆ ಬಂದ್ರಿ, ನಿಮ್ ಕಾಲ್ ಬೇರೆ ಬ್ರೇಕ್ ಆಗಿದೆ. ಸೊ ನಿಮ್ಗೆ ಪ್ರಶ್ನೆ ಕೇಳ್ದೆ 5,000 ಕೊಡ್ತೀವಿ.